ವರ್ಷಕ್ಕೊಮ್ಮೆ ಬರುವಂತಹ ಸಂಕ್ರಾಂತಿ, ಯುಗಾದಿ, ರಂಜಾನ್, ಕ್ರಿಸ್ಮಸ್ ಹಬ್ಬಗಳು ಇಡೀ ಮನೆಯನ್ನ ಸಂಭ್ರಮದಲ್ಲಿ ನಲಿದಾಡಿಸುತ್ತೆ. ಒಂದು ನಾಡ ಹಬ್ಬವನ್ನ ನೆನಪಿಸುವಂತಹ ಕನ್ನಡ ರಾಜ್ಯೋತ್ಸವ ಹಾಗೂ ದಸರಾ ಹಬ್ಬಗಳು ನಮ್ಮ ಮೈ ಮನಸ್ಸವನ್ನ ಉಲ್ಲಾಸಗೊಳಿಸುತ್ತಾ ಕನ್ನಡದ ಹೆಮ್ಮೆಯನ್ನ, ಕನ್ನಡದ ಹಿರಿಮೆಯನ್ನ, ಕನ್ನಡದ ಸಂಸ್ಕೃತಿಯನ್ನ ಕನ್ನಡಿಗನಿಗೆ ಪರಿಚಯಿಸುತ್ತಾ ಅವನ ನರ ನಾಡಿಗಳಲ್ಲಿ ಕನ್ನಡತನ ಸದಾ ಕಂಪಿಸುವಂತೆ ಮಾಡುತ್ತೆ. ಕೃತಜ್ಞತೆ ಅನ್ನೋದು ಮನುಜ ಕುಲದ ಶ್ರೇಷ್ಠ ಸಂಸ್ಕಾರ. ಎಂಥ ಶ್ರೇಷ್ಠ ಸವಾಲುಗಳು ಬಂದರೂ ಕೂಡ ತನ್ನ ಸ್ವಾಮಿ ನಿಷ್ಠೆಯನ್ನ ಬಿಡದಂತ ಹನುಮಂತ ರಾಮಾಯಣದ ಅಂಚಿನವರೆಗೂ ರಾಮನಿಗಾಗಿ ತನ್ನ ಕೃತಜ್ಞತೆಯನ್ನ ಮೆರೆದ. ಹೀಗೆ ನಮ್ಮ ಬದುಕಲ್ಲೂ ಕೂಡ ಎಷ್ಟೋ ಸಾಹಿತ್ಯದ ಸಾಲುಗಳು, ಎಷ್ಟೋ ಸಂಗೀತದ ರಾಗಗಳು, ಎಷ್ಟೋ ಶ್ರೇಷ್ಠ ವ್ಯಕ್ತಿಗಳು ತಮ್ಮ ವಿಚಾರಧಾರೆಯ ಮೂಲಕ ನಮ್ಮನ್ನ ಅವರಿಗೆ ಕೃತಜ್ಞರಾಗಿ ಇರುವಂತೆ ಮಾಡುತ್ತೆ. ಅದೇ ರೀತಿ ಇಂದು ಸಹ ನಮ್ಮ ಚಂದನವನದಲ್ಲಿ ಸಾಹಿತ್ಯದ ಮೂಲಕ, ಸಂಗೀತದ ಮೂಲಕ ಅಪಾರ ಕೊಡುಗೆಗಳನ್ನ ಕೊಟ್ಟಂತಹ ಕರುನಾಡಿನ ನಮ್ಮ ಹೆಮ್ಮೆಯ ಸಾಹಿತಿಗಳಿಗೆ, ಸಂಗೀತಗಾರರಿಗೆ ಸ್ವರಗಳ ಮೂಲಕ ಕೃತಜ್ಞತೆಯನ್ನ ಸಮರ್ಪಿಸುವಂತಹ ಸಮಯ ಇಂದು ಈ ವೇದಿಕೆ ಮೇಲೆ ನಡೆಯಲಿದೆ. ಅಂದರೆ ಈ ವಾರ ಈ ನಮ್ಮ ಸಂಗೀತ ಮಹಾ ಸಂಸ್ಥಾನದಲ್ಲಿ ನಡೀತಾ ಇದೆ. ಕರುನಾಡಿನ ಸಂಗೀತಗಾರರಿಗೆ ಹಾಗೂ ಸಾಹಿತಿಗಳಿಗೆ ಕನ್ನಡದ ಭವಿಷ್ಯದ ಕಂಠಗಳು ಸ್ವರ ಸಮರ್ಪಣೆಯನ್ನ ನೀಡುವಂತಹ ಸರಿಗಮಪ ಸಂಗೀತ ಮಹಾ ಸಂಭ್ರಮ. ಇವತ್ತಿನ ನಮ್ಮ ಸಂಗೀತದ ಮಹಾ ಸಂಭ್ರಮಕ್ಕೆ ಸಜ್ಜಾಗಿರುವಂತಹ ನಮ್ಮ ಸ್ವರ ಸೇನಾನಿಗಳು, ಅಂದರೆ ನಮ್ಮ ಸರಿಗಮಪ ಸೀಸನ್ 17ರ ಕಂಟೆಸ್ಟೆಂಟ್ಸ್ಗೆ ಬಳ್ಳೆ ಚಪ್ಪಾಳೆ. ಈ ಸಂಸ್ಥಾನದ ಸ್ವರ ಸೇನಾನಿಗಳನ್ನ ತಮ್ಮ ಸ್ಕೋರ್ಗಳ ಮೂಲಕವೇ ಪ್ರೋತ್ಸಾಹ ನೀಡುವಂತಹ ನಮ್ಮ ಎಲ್ಲ ಗ್ರ್ಯಾಂಡ್ ಜೂರಿ ಪ್ಯಾನಲ್ ಮೆಂಬರ್ಸ್ಗೆ ವೆಲ್ಕಮ್ ಟು ದ ಶೋ. ಇವರು ತಮ್ಮ ಮಧುರ ದನಿಯಿಂದಲೇ ಮನಸ್ಸಿಗೆ ಮನಸ್ಸಾಯ್ತು ಅಂತ ಥ್ಯಾಂಕ್ಸ್ ಹೇಳಿ ನಮ್ಮೆಲ್ಲರ ಮನಸ್ಸೂರೆಗೊಳಿಸಿದವರು. ತಮ್ಮ ಮೆಲೋಡಿ ವಾಯ್ಸ್ ಇಂದಲೇ ಪ್ರೀತಿಯ ವಿಳಾಸವನ್ನ ತಿಳಿಸಿ ಮನಸ್ಸೆಲ್ಲ ನೀನೆ ಅಂತ ತಮ್ಮ ಮನಸ್ಸಲ್ಲಿ ಕೂತವರು. ನಲ್ಮೆಯ ಸ್ವರಾಭಿಮಾನಿಗಳೇ, ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕನ್ನಡ ಜೇನಿನ ಹರಿಯಂತ ಧ್ವನಿ ಮೆಲೋಡಿ ಕಿಂಗ್, ನನ್ನ ಸಂಗೀತ ಗುರುಗಳು ರಾಜೇಶ್ ಕೃಷ್ಣನ್ ಸರ್. ಇವರ ಹೆಸರು ನಾಡಿಗೆ ಅರ್ಪಣೆಯಾಗಿದೆ. ಇವರ ಉಸಿರು ನಾಡ ನಡೆಯಾಗಿದೆ. ಸ್ವಂತಕ್ಕೆ ಒಂದು ಪದ ಬರೆಯದ ಸುಜ್ಞಾನಿ ಇವರು. ಆದರೆ ಇವರು ಬರೆದಂತಹ ಕೋಟಿ ಪದಗಳು ಇಂದು ಕೋಟಿ ಕನ್ನಡಿಗರ ಸ್ವಂತಕ್ಕಿದೆ. ಇವರ ಸ್ವರ ಕನ್ನಡಕ್ಕೆ ಮುಡಿಪು, ಇವರ ಲಯ ಕನ್ನಡಕ್ಕೆ ಮುಡಿಪು, ಇವರ ತಾಳ ಕನ್ನಡಕ್ಕೆ ಮುಡಿಪು, ಇವರ ಮೇಳ ಕನ್ನಡಕ್ಕೆ ಮುಡಿಪು, ಇವರ ಹುಟ್ಟು ಕನ್ನಡಕ್ಕೆ ಮುಡಿಪು, ಇವರ ಪದ ಪಟ್ಟು ನಮಗೆ ಮುಡಿಪು. ಪೂಜ್ಯ ಕನ್ನಡಿಗರೇ, ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಚಂದನವನದ ರಾಗರಥದ ಸಾರಥಿ, ಸಂಗೀತ ಲೋಕದ ದೇಸಿ ಧೀಮಂತ, ಕನ್ನಡದ ಸ್ವರ ಪುತ್ರ, ನಮ್ಮ ಮಹಾ ಗುರುಗಳು ನಾದ ಬ್ರಹ್ಮ ಡಾಕ್ಟರ್ ಹಂಸಲೇಖ ಸರ್. ಮಹಾಗುರುಗಳೇ, ಕನ್ನಡ ಅನ್ನೋ ಒಂದು ಪದ ಸಾಕು ನಿಮ್ಮನ್ನ ವರ್ಣಿಸೋದಕ್ಕೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಮಹಾಗುರುಗಳೇ? ನಾನೇ ಬರ್ಕೊಂಡಿದ್ದೀನಿ, ಮೆಟ್ಟಿದರೆ ಕನ್ನಡ ಮಣ್ಣು ಮೆಟ್ಟಬೇಕು. ಎಷ್ಟು ಸರಿ ಹುಟ್ಟಿದ್ರು ಇಲ್ಲೇ ಹುಟ್ಟಬೇಕು, ನಾವು ಇಲ್ಲೇ ಮೆರಿಬೇಕು, ಇಲ್ಲಿಂದಲೇ ನಾವು ಯಾರು ಅಂತ ಜಗತ್ತಿಗೆ ತೋರಿಸ್ಬೇಕು. ಇದೊಂದು ನಿರಂತರ ಜನ್ಮಾವಳಿ ಆಗಿದೆ. ಜನ್ಮಾವಳಿ ಪ್ರಭಾವಳಿ ಇದೆಯಲ್ಲ, ಹೌದು. ಆ ತರ ನಮ್ಗೊಂದು ಜನ್ಮಾವಳಿ ಇದ್ರೆ 3 ಹೊತ್ತು ಕನ್ನಡ ನಾಡಿನಲ್ಲೇ ಬಿದ್ದು ಎದ್ದು ಹೋಗಿ ಬಂದು, ಬಿದ್ದು ಎದ್ದು ಹೋಗಿ ಬಂದು, ಬಿದ್ದು ಎದ್ದು ಹೋಗಿ ಬಂದು, ಬಿದ್ದು ಎದ್ದು ಹೋಗಿ ಬಂದು ಕನ್ನಡದಲ್ಲಿ. ಮಹಾಗುರುಗಳ ಕನ್ನಡದ ಮಾತುಗಳನ್ನ ಕೇಳಿದ್ರೆ ಕನ್ನಡಿಗನ್ ಅಲ್ಲದೆ ಇದ್ರು ಅರೆ ಒಂದ್ಸಲಿ ಆದ್ರೂ ಈ ಜನ್ಮದಲ್ಲಿ ನಾನು ಕನ್ನಡದಲ್ಲಿ ಹುಟ್ಟಬೇಕು ಅನ್ನೋ ಆಸೆ ಬಂದೇ ಬರುತ್ತೆ. ಅದು ಕನ್ನಡದ ಪವರ್ ಅಂದ್ರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಹಾಗುರುಗಳೇ. ಈಗ ಇವತ್ತಿನ ಸಂಭ್ರಮಕ್ಕೆ ವಿಶೇಷ ಅತಿಥಿಯನ್ನ ಬರಮಾಡಿಕೊಳ್ಳೋಣ. ಮುಂಗಾರಿನಲ್ಲಿ ಜೋರಾಗಿ ಮಳೆ ಬಂದರೂ ಕೂಡ ಯಾವುದೇ ವಾಸ್ತು ನೋಡದೆ ಧೈರ್ಯವಾಗಿ ಮುಗಿಲೆತ್ತರಕ್ಕೆ ಗಾಳಿಪಟ ಹಾರಿಸುವಂತಹ ಕನ್ನಡದ ಭಗೀರಥ ಇವರು. ಸೀರೆ ಸೆರಗ್ ಹಿಡ್ಕೊಂಡೆ ಪಡ್ಡೆ ಹುಡುಗರ ಬಾಡಿನಲ್ಲಿ ಟೆಂಪರೇಚರ್ ಎಷ್ಟಿದೆ ಅಂತ ಕಂಡುಹಿಡಿಯುವಂತಹ ಕಿಲ್ಲಾಡಿ ಸರ್ಜನ್ ಇವರು. ನಲ್ಮೆಯ ಸ್ವರಾಭಿಮಾನಿಗಳೇ, ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕನ್ನಡದ ವಿಕಟ ಕವಿ, ಚಂದನವನದ ಕ್ರಿಯೇಟಿವ್ ಡೈರೆಕ್ಟರ್ ಯೋಗರಾಜ್ ಭಟ್ ಸರ್.
ಮೊದಲನೇದಾಗಿ ದೊಡ್ಡ ಚಪ್ಪಾಳೆ ಬರಬೇಕು ಯೋಗರಾಜ್ ಭಟ್ ಸರ್ಗೆ. ಆಮೇಲೆ ಅದೊಂದು ಹಾಡು ಹಾಕಿದ್ರಲ್ಲ, ತಲೆ ಕೆಟ್ಟ ಭಟ್ಟ ಭಟ್ಟ, ಅಂತ. ಯಬುಡ, ಅದು ತಬುಡ. ಬರಿಬೇಕಾದ್ರೆ ನಂಗೆ ಗೊತ್ತಾಗಿದ್ದಾರೆ, ಎಲ್ಲೋದ್ರು ಅದೇ ಹಾಕ್ತಾರೆ. ಅದೇನಕ್ಕೆ ಹಾಕ್ತಾ ಇದಾರೆ ಹಂಗಂದ್ರೆ ಸರ್? ಅದು ತಲೆ ಕೆಟ್ಟಿರೋದನ್ನ ಸಾರ್ವತ್ರಿಕವಾಗಿ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಪದೇ ಪದೇ ನಿಮ್ಗೆ ಕನ್ಫರ್ಮ್ ಮಾಡಿ ನೆನಪು ಹೇಳ್ತಾ ಇದಾರೆ. ಮಾಡ್ತಾರೆ, ನನ್ನ ಮಗನೇ ನೀನ್ ಹಿಂಗೆ ಹೇಳಿದ್ದೆ, ನೀನ್ ಹಿಂಗೆ ಹೇಳಿದ್ದೆ ಅಂತ. ಅಲ್ಲ, ಕೈ ಬೀಸ್ಕೊಂಡು ಆರಾಮಾಗಿ ಬರೋ ಬಂದ ನೀವು ಏನು ಲಾಯರ್ ತರ ಕೈಯಲ್ಲೇನೋ ಫೈಲ್ ಗಿಲ್ಲು ಪೇಪರ್ ಇಟ್ಕೊಂಡ್ ಬಂದಿದ್ದೀರಾ? ನಿಮ್ಮ ಭಾಸ್ಕಿ ಇದಾನಲ್ಲ, ಅವನು ಈ ಕಾರ್ಯಕ್ರಮದ ಬಗ್ಗೆ ನನ್ನ ಗಳು ಫಾರ್ಮೆಟ್ ಅಲ್ಲಿ ಒಂದೆರಡು ಲೈನ್ ಬರೀರಿ ಅಂತ ಒಳಗ್ ಬರ್ಬೇಕಾದ್ರೆ. ಓ, ಕಂಬಗಳು, ಮರಗಳು, ಗಿಡಗಳು. ಪ್ರೇಕ್ಷಕರುಗಳು, ಪ್ರಾಣದಾತರುಗಳು, ಪ್ರಣಾಮಗಳು. ಪ್ರಯೋಗಗಳು, ಪ್ರಯತ್ನಗಳು, ಪ್ರಶಂಸೆಗಳು, ಪ್ರಾಕ್ಟೀಸ್ಗಳು, ಪ್ರಯಾಸಗಳು, ಪ್ರಯಾರಿಟಿಗಳು, ಪ್ರಶ್ನೆಗಳು, ಪ್ರಾಬ್ಲಮ್ಗಳು, ಪ್ರೀತಿಗಳು, ಪ್ರೇಮಗಳು ಎಲ್ಲ ಸೇರಿ ಸರಿಗಮಪಗಳು, ಸ್ವರ ಶಬ್ದದ ಆಲಾಪಗಳು. ಶ್ರೀ ಮಹಾಗುರುಗಳ ಆಶೀರ್ವಾದಗಳು, ಶ್ರೀ ವಿಜಯ ಪ್ರಕಾಶ್ ಆಹಾ ಓಹೋಗಳು, ಶ್ರೀ ಅರ್ಜುನ್ ಜನ್ಯ ಆನಂದಾಕ್ರಂದನಗಳು, ಶ್ರೀ ರಾಜೇಶ್ ಕೃಷ್ಣ ಅಂಕಪಟ್ಟಿಗಳು, ಚಿರಯುವತಿ ಅನುಶ್ರೀ ಐಟಮ್ ಡ್ಯಾನ್ಸ್ಗಳು, ಸಿಹಿ ಜೂರಿಗಳು, ಹಾಹಾ ಚೂರಿಗಳು, ಹಿರಿ ಮ್ಯೂಸಿಷಿಯನ್ಗಳು, ಹೆವಿ ಮ್ಯಾಜಿಷಿಯನ್ಗಳು ಎಲ್ಲ ಸೇರಿ ಸರಿಗಮಪ್ಪಗಳು, ಸ್ವರ ಶಬ್ದದ ಆಲಾಪಗಳು. ಕಂಟೆಸ್ಟೆಂಟ್ಗಳು, ಕಾಂಪಿಟೇಷನ್ಗಳು, ಕಾಂಪ್ಲಿಮೆಂಟ್ಗಳು, ಕಾಂಪ್ಲಿಕೇಶನ್ಗಳು, ಕಾಲೆಳೆತಗಳು, ಕೈ ಮುಗಿತಗಳು, ಕಾಲ್ ತೊಳಿತಗಳು, ಕೈ ತೊಳೆತಗಳು, ಇಲ್ಲಿಂದಲ್ಲಿಗೆ TRPಗಳು, ಅಲ್ಲಿಂದಿಲ್ಲಿಗೆ ನಂಬರ್ ಒನ್ಗಳು, ಜೀ ಟಿವಿಗಳು, ವೀಕೆಂಡು, ವೀಕ್ ಡೇಸು, ಮನರಂಜನೆ ತವರುಗಳು ಎಲ್ಲ ಸೇರಿ ಸರಿಗಮಪಗಳು, ಸ್ವರ ಶಬ್ದದ ಆಲಾಪಗಳು, ಪ್ರಣಾಮಗಳು. ಚಪ್ಪಾಳೆಗಳು, ವಿಸಿಲ್ಗಳು. ಅಂದ್ರೆ ಇವತ್ತು ಸಂಗೀತ ಮಹಾ ಸಂಭ್ರಮಗಳು ವಿತ್ ಭಟ್ಟರ ಹೀಜಾಟಗಳು. ಸರ್, ನಿಮ್ಮ ಒಂದು ಲೈನ್ಗಳನ್ನ ಕೇಳಿದಾಗ ಅಲ್ಲಿ ಎರಡು ಕಣ್ಣುಗಳು ಪಳಪಳ ಅಂತ ಹೊಳಿತಿತ್ತು. ಆಶಾ, ಏನ್ ಅರ್ಥ ಆಯ್ತು ನಿನಗೆ ಇದರಿಂದ? ಸರ್, ಅವಳು ಓನ್ಲಿ ಶಿ ವಾಚಸ್ ಅನ್ ಅಮೆಜಾನ್ ಪ್ರೈಮ್ ಅಂಡ್ ನೆಟ್ಫ್ಲಿಕ್ಸ್ ಸರ್. ದೂದ್ ಪೇಡ ತಂಗಿ ತರನೇ ಇದ್ದಾಳಲ್ಲ ಸರ್? ಸರ್, ದೂದ್ ಪೇಡ ತಂಗಿಗೆ ಏನ್ ಹೆಸರು ಇಡ್ಬೋದು ಸರ್? ಹಾಲ್ಕೋವಾಗಳು. ಯೋಗರಾಜ್ ಭಟ್ ಸರ್ ನಮ್ಮ ಸರಿಗಮಪ ಕಾರ್ಯಕ್ರಮದ ಎಲ್ಲ ಭಾಗಗಳನ್ನು ವಿವರಿಸಿ ಅದ್ರ ಬಗ್ಗೆ ಹೇಳಿ ಒಂದು ಪೋಮ್ ಬರ್ತಿದ್ದೆ. ಪರವಾಗಿಲ್ಲ, ನೆಟ್ಫ್ಲಿಕ್ಸ್ ಅಲ್ಲಿ ಇದೆಲ್ಲ ಹೇಳ್ಕೊಡ್ತಾರಲ್ಲ ನಿನ್ಗೆ. ವೆರಿ ಗುಡ್ ಹಾಲ್ಕೋವಾ, ಥ್ಯಾಂಕ್ ಯು. ಇನ್ಮೇಲಿಂದ ನೀನ್ ಹಾಲ್ಕೋವಾ ನಮ್ಮ ಕಾರ್ಯಕ್ರಮದಲ್ಲಿ. ಕೂತ್ಕೋ ಸರ್. ನಮ್ಮ ಸರಿಗಮಪ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಮ್ಯೂಸಿಕ್ಗೂ ನಿಮ್ಗೆ ಇರುವಂತಹ ನಂಟು ನಿಮ್ಮ ಹಾಡುಗಳಲ್ಲಿ ನಾವು ಯಾವತ್ತೂ ಕೇಳಿದೀವಿ, ಎಂಜಾಯ್ ಮಾಡಿದೀವಿ. ಹೇಗ್ ಅನ್ಸ್ತಾ ಇದೆ ಈ ವೇದಿಕೆಗೆ ಬಂದು ನಿಮ್ಗೆ? ಈ ವಾರದಲ್ಲಿ ಒಂದು 4-6 ದಿವಸ ಈ ಕ್ಯಾಮ್ರಾಗಳು ನೋಡ್ದಿದ್ರೆ, ಎಲ್ಲರೂ ಸಂಗೀತ ಕೇಳ್ದಿದ್ರೆ, ಯಾವ್ದಾದ್ರು ಒಂದು ಬರವಣಿಗೆ ಓದಿದ್ರೆ ನೆಮ್ಮದಿ ಇರೋದಿಲ್ಲ ಜೀವಕ್ಕೆ. ಜನನೂ ಹಂಗೆ ಆಗಿದ್ರಿ. ಸಂಗೀತ ಹೆಂಗ್ ಆವರಿಸ್ಕೊಂಡಿದೆ ಅಂದ್ರೆ, ನೀವು ಆಟೋದಲ್ಲಿ ಕೂತ್ರೆ ರೇಡಿಯೋದಲ್ಲಿ ಹಾಡುಗಳು ಕೇಳ್ತೀರಿ, ಟ್ಯಾಕ್ಸಿಗಳಲ್ಲಿ ಕೂತ್ರೆ ಕೇಳ್ತೀರಿ. ಹಂಸಲೇಖ ಸರ್ ಹತ್ರ ಸುಮಾರು ಸತಿ ಮಾತಾಡಿದೀನಿ ಇದನ್ನ.